ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಿಕ್ಕಾಪಟ್ಟೆ ಟೈಮ್ ಆದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಸೊ ಯಾಕೆ ವೀಡಿಯೋಸ್ ಮಾಡ್ತಿರ್ಲಿಲ್ಲ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ವಾಯ್ಸು ಬ್ರೀತಿಂಗ್ ಪ್ರಾಬ್ಲಮ್ ಥರ ಅನ್ನಿಸ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಜಾಸ್ತಿ ಫ್ಲೋವಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಸ್ವಲ್ಪ ವಾಯ್ಸು ಬ್ರೀತ್ ತಗೊಳುತ್ತೆ ಅಂತಲೇ ಹೇಳ್ತೀನಿ, ಓಕೆನಾ. ಸೊ ಇವಾಗ ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಟಿಫನ್ ಎಲ್ಲ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಫೋನ್ ನೋಡ್ತಾ ಕೂತಿದ್ದೆ. ಇವಾಗ ಏನು ಜಾಸ್ತಿ ಕೆಲಸ ಏನೂ ಇಲ್ಲ, ಸಣ್ಣ ಪುಟ್ಟ ಕೆಲಸ ಏನಾದರೂ ಇದ್ದರೆ ಮಾಡಿಕೊಡ್ತೀನಿ ಅಮ್ಮನ ಜೊತೆ. ಅಮ್ಮನಿಗೆ ಸೊ ಅಮ್ಮನೇ ಎಲ್ಲ ಕೆಲಸನೂ, ಅಡುಗೆ ತಿಂಡಿ ಎಲ್ಲ ಕೆಲಸನೂ ಅವರೇ ಮಾಡ್ಕೊತಾರೆ ಅಲ್ವಾ. ಸೊ ನಾನು ಫ್ರೀಯಾಗಿ ಇರ್ತೀನಿ, ಆದಷ್ಟು ಫೋನ್ ನೋಡ್ತಾನೆ ಇರ್ತೀನಿ ಅಂತಲೇ ಹೇಳ್ತೀನಿ. ಬಟ್ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಸ್ವಲ್ಪ ಏನು ಅಂದರೆ ಮೂಡು ಅಪ್ಸ್ ಆ್ಯಂಡ್ ಡೌನ್ ಥರ ಇರುತ್ತೆ. ಸೊ ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಸೊ ಕಂಪ್ಲೀಟಾಗಿ ನಾನು ರೆಸ್ಟನ್ನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸೊ ಅಲ್ಲೇ ಎಲ್ಲೋ ಒಂದು ಸತಿ ಕ್ಲಿಪ್ಪಿಂಗ್ನ ತೊಗೊಂಡು ನಾನು ವೀಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಮ್ಮ ಮನೆಗೆ, ನನ್ನ ಕಂಪ್ನಿಗೆ ಅಂತ ಅಂದ್ಬಿಟ್ಟು ಮಾದಪ್ಪ ಅಂತ ಅನ್ನೋರು ಒಬ್ಬರು ನಮ್ಮ ಮನೆಗೆ ಬರ್ತಾರೆ. ಸೊ ನಮ್ಮ ರಿಲೇಷನ್ನೇ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ. ಸೊ ಅವರು ಘಟಮನಿ ಎಲ್ಲ ಆಡೋದಾಗಿರ್ಬೋದು, ಇಲ್ಲ ಮಾತುಕತೆ ಆಡೋದಾಗಿರ್ಬೋದು. ಸೊ ಈ ರೀತಿ ದಿನ ಕಲಿತಾನೇ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಅವ್ರಿಗೂ ಘಟಮನಿ ಆಡೋದು ಸಿಕ್ಕಾಪಟ್ಟೆ ಇಷ್ಟ, ಅವರು ಟೈಮ್ ಪಾಸ್ ಮಾಡಬೇಕಲ್ವ. ಸೊ ಹಾಗಾಗಿ ನನ್ನ ಜೊತೆ ಕೂತ್ಕೊಂಡು ಘಟಮನಿ ಆಡ್ತಿದ್ದಾರೆ. ಸೊ ಒಂದು 2-3 ಮ್ಯಾಚ್ ಆಡಿದ್ದೀವಿ ಅಂತಲೇ ಹೇಳ್ತೀನಿ. ಸೊ 2 ಮ್ಯಾಚು ಕೂಡ ನಾನೇ ವಿನ್ ಆದೆ. ಲಾಸ್ಟ್ ಒಂದು ಮ್ಯಾಚ್ ಮಾತ್ರ ಅವ್ರು ವಿನ್ ಆದರು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಹಂಗೇನೆ ಅದರದ್ದು ವೀಡಿಯೋನ ಕ್ಲಿಪ್ಪಿಂಗ್ ಎಲ್ಲ ತಗೊತಾ ಇದ್ದೆ. ಅಂದರೆ ಎಷ್ಟು ಚೆನ್ನಾಗಿ ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಮೊದಲೆಲ್ಲ ಈ ರೀತಿ ಆಟಗಳನ್ನೆಲ್ಲ ಆಡ್ತಿದ್ದಾಗ ಒಂಥರ ಏನೋ ಖುಷಿ ಅನಿಸೋದು. ಈ ಸಮ್ಮರ್ ಹಾಲಿಡೇಸ್ ಬಂದುಬಿಟ್ರೆ ಅಂತೂ ಇದೇ ಆಟ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿಕೊಂಡು ಈ ಆಟ ಆಡೋದು, ಅಂದರೆ ಘಟಮನಿ ಆಗಿರ್ಬೋದು, ಅಳ್ಗುಳ ಮನಿ ಏನು ಬರುತ್ತೆ ಅದಾಗಿರ್ಬೋದು, ಸಿಕ್ಕಾಪಟ್ಟೆ ಆಟಗಳಿತ್ತು. ಬಟ್ ಇವಾಗ ಫೋನ್ ಬಂದಿರೋದ್ರಿಂದ ಯಾರೂ ಕೂಡ ಕೈಗೆ ಸಿಗೋದು ಇಲ್ಲ, ಯಾರೂ ಇಂಟ್ರೆಸ್ಟ್ ಕೊಟ್ಟು ಈ ರೀತಿ ಆಟಗಳು ಆಡೋದು ಇಲ್ಲ. ಎಲ್ಲರೂ ಅವ್ರವ್ರ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ, ಯಾರು ಇದನ್ನೆಲ್ಲ ಆಡೋದು ಅನ್ನೋ ಥರ. ಇವಾಗಂತೂ ಇದು ಲೂಡೋ ಥರ ಬಂದುಬಿಟ್ಟಿದೆ ಅಲ್ವಾ. ಮೊದಲೆಲ್ಲ ನಾವು ಇದನ್ನು ಘಟಮನಿ ಬರೆದುಕೊಂಡು ಆಡೋದು ಒಂಥರ ಮಜವಾಗಿತ್ತು, ಎಲ್ಲರೂ 4 ಜನನೂ ಕೂತ್ಕೊಂಡು. ಬಟ್ ಇವಾಗ ಲೂಡೋ ಎಲ್ಲ ಬಂದುಬಿಟ್ಟಿದೆ, ಎಲ್ಲ ಫೋನಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ನಮ್ಮ ಚೈಲ್ಡ್ಹುಡ್ ಡೇಸ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಆಟಗಳೆಲ್ಲ ಚೆನ್ನಾಗಿತ್ತು. ಬಟ್ ಇವಾಗ ಈ ಫೋನ್ ಬಂದಮೇಲಂತೂ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ ನಾನಂತೂ. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ, ಏನೋ ಒಂಥರ ಅಷ್ಟೊಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಯಾವಾಗಲೂ ಕೂಡ ಫೋನಲ್ಲಿ ನೋಡೋದು ಏನೋ ಅದ್ರ ಫೀಲಿಂಗ್ಸ್ನೇ ಜೊತೆ ನೋಡೋದೇ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾನು ರೋಸ್ ತೋರಿಸ್ತೆ ಅಲ್ವಾ, ಇವಾಗ ತುಂಬ ಚೆನ್ನಾಗಿ ಬಿಟ್ಟಿದೆ ರೋಸ್ ಅಂತೂ. ನಾನು ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದು ಇನ್ನೊಂದು ಕೂಡ ಬಂದಿತ್ತು, ಬಟ್ ಇನ್ನೊಂದು ಒಂದು ಪಿಂಕ್ ಕಲರ್ದೊಂದು ಬಂದಿಲ್ಲ, ಆರೆಂಜ್ ಕಲರ್ದೊಂದು ಬಿಟ್ಟಿತ್ತು. ಎಲ್ಲೋ ಅಂತೂ ಇದನ್ನು ಸೇರಿಸಿದ್ರೆ ಒಂದು 3-4 ಸತಿ ಬಿಟ್ಟಿದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿದೆ. ಹಾಗೆಯೇ ಒಂದು ರೆಡ್ ರೋಸು ಕೂಡ ಇದೆ, ಅದು ಕೂಡ ಸೂಪರಾಗಿ ಬಿಟ್ಟಿದೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಒಂಥರ ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಅರಳಿದ್ರೆ ಅಂತಲೇ ಹೇಳ್ಬೋದು. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಓಕೆನಾ. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇಲ್ಲೋ ಅದೂ ಕೂಡ ಬಿಟ್ಟಿತ್ತು, ಇದು ಇವಾಗ ಮೊಗ್ಗು ಆಗಿದೆ. ಇನ್ನು ಇಲ್ಲ, ಸ್ವಲ್ಪ ಮೊಗ್ಗರಲಿದೆ. ಹಂಗೆ ರೆಡ್ ರೋಸು ಕೂಡ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ. ಸಖತ್ತಾಗಿ ಬಿಟ್ಟಿದೆ. ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹೆವಿ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿದೆ ಫೇಸಲ್ಲಂತೂ. ಸೊ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದರೆ ಏನು ಸ್ಕಿನ್ ಕೇರು ಕೂಡ ಮಾಡ್ಕೊತಾ ಇಲ್ಲ, ಏನೂ ಕೂಡ ಮಾಡ್ಕೊತಾ ಇಲ್ಲ. ಮುಖಕ್ಕೆ ಒಂದು ಕ್ರೀಮು ಕೂಡ ಹಚ್ಚುತ್ತಾ ಇಲ್ಲ, ಸೋಪು ಕೂಡ ಹಚ್ಚುತ್ತಾ ಇಲ್ಲ. ಬಟ್ ಎಲ್ಲ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿತ್ತು ಫೇಸಲ್ಲಂತೂ. ಸೊ ಹಾಗಾಗಿ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಿ ಸ್ವಲ್ಪ ಹಚ್ಕೊಂಡಿದ್ದೀನಿ. ನೋಡೋಣ ಕಡಿಮೆ ಆಗುತ್ತೆ ಏನು ಅಂತ ನೋಡಬೇಕು. ಈ ಟೈಮಲ್ಲಿ ಈ ಥರ ಆಗುತ್ತೋ ಅಥವಾ ನನಗೇನೇನಾದರೂ ಜಾಸ್ತಿ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಬಟ್ ನೋಡೋಣ.
ಹಚ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಸ್ವಲ್ಪ ನೀಟಾಗೆಲ್ಲ ವಾಶ್ ಮಾಡಿ ಫೇಸ್ನ ಹಚ್ಚಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಮಾರ್ಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ ಸಿಕ್ಕಾಬಿಟ್ಟೆ ಒಂಥರ ಕನ್ನಡಿಯಲ್ಲಿ ನನ್ನ ಮುಖನ ನೋಡ್ಕೊಳ್ಳೋದಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಆ ಥರ ಕಾಣಿಸ್ತಾ ಇದೆ. ಸೊ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ಎಷ್ಟೊಂದೆಲ್ಲ ಪಿಂಪಲ್ಸ್ ಆಗಿಬಿಟ್ಟಿದೆ ಅಂತ. ಸೊ ಇವಾಗ ಹಚ್ಚಿಟ್ಕೊಂಡಿದ್ದೀನಿ, ನೋಡಬೇಕು ಯಾವ ಥರ ಆಗುತ್ತೆ ಅಂತ. ಈ ಟೈಮಲ್ಲಿ ಯಾವ ಥರ ಸ್ಕಿನ್ ಕೇರ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಪ್ರಾಡಕ್ಟ್ ಅಂದರೆ ಈ ಕಡಲೆ ಹಿಟ್ಟು ಒಂದೇ ಅಲ್ವಾ. ಸೊ ಕಡಲೆ ಹಿಟ್ಟನ್ನೇ ಬಳಸ್ಕೊಂಡು ಹಂಗೆ ಯೂಸ್ ಮಾಡ್ತಿದ್ದೀನಿ. ನೋಡ್ತೀನಿ ನೆಕ್ಸ್ಟ್ ಯಾವ ಥರ ಬರುತ್ತೆ ಅಂತ. ಫೇಸ್ ವಾಶ್ ಆಯಿತು, ಕಾಣಿಸ್ತಿದೆಯೇನೋ ನಂಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿಬಿಟ್ಟಿದೆ, ಹೆವಿ ಪಿಂಪಲ್ಸ್. ಇಲ್ಲಿ ಯಾಕೋ ಗೊತ್ತಿಲ್ಲ ತುಂಬಾ ಪಿಂಪಲ್ಸ್ ಆಗ್ತಾಯಿದೆ ಫೇಸಲ್ಲಂತೂ. ನಾನು ಸ್ಕಿನ್ ಕೇರ್ ಮಾಡ್ತಾ ಇಲ್ಲ ಅಂತನಾ ಅಥವಾ ಏನೋ ನನಗಷ್ಟು ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅಂದರೆ ನಾನು ಯಾವುದೇ ಥರ ಕ್ರೀಮ್ ಕೂಡ ಹಚ್ಕೊಳ್ಳೋದಕ್ಕಾಗ್ತಾ ಇಲ್ಲ ಇವಾಗಂತೂ. ಅಟ್ಲೀಸ್ಟ್ ಕ್ರೀಮಿಂದ ಈ ರೀತಿ ಇನ್ಫೆಕ್ಷನ್ ಆಯಿತು ಅನ್ನೋದಕ್ಕೆ ಕಂಪ್ಲೀಟಾಗಿ ನಾನು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ತೀನಿ. ಸೊ ಬೇಡ ಅಂತ ಅಂದ್ಬಿಟ್ಟು ಆದ್ರೂ ಕೂಡ ತುಂಬಾ ಆಗ್ತಾಯಿದೆ. ಸೊ ಅದನ್ನೆಲ್ಲ ಮಿರರಲ್ಲಿ ನೋಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಆದಷ್ಟು ಟ್ರೈ ಮಾಡ್ತಿದ್ದೀನಿ, ನೋಡೋಣ ಅವಾಯ್ಡ್ ಮಾಡೋಣ, ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡಿ ಅಂತ. ನೋಡಬೇಕು ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಹಂಗೇನೆ ಅದೆಲ್ಲ ಫೇಸ್ ವಾಶ್ ಎಲ್ಲ ಆದಮೇಲೆ ಸಾಂಬಾರು ಮತ್ತು ಮುದ್ದೆ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿತ್ತು ಅಮ್ಮ. ಸೊ ಹಾಗಾಗಿ ಹಸ್ರು ಕಾಳು ಏನಿದೆ ಅದ್ರ ಜೊತೆ ಸೊಪ್ಪೆಲ್ಲ ಹಾಕ್ತೀನಿ ಅಂತ ಹೇಳ್ತಿದ್ರು. ಸೊ ಹಾಗೆ ನಾನು ಕೂಡ ಕುತ್ಕೊಂಡಿದ್ನಲ್ಲ, ಸೊ ಹಸ್ರೆಲ್ಲ ನೀಟಾಗಿ ಸೋಸೆಲ್ಲ ಎತ್ಕೊಡೋಣ ಅಂತ ಅಂದ್ಬಿಟ್ಟು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಕೊಡ್ತಾ ಕೂತಿದ್ದೆ. ಅದಾದಮೇಲೆ ಹಂಗೆ ಹೊರ್ಗಡೆಗೆ ಬಂದು ಸಂಜೆ ಟೈಮಲ್ಲಿ ನಮ್ಮ ಮನೆ ಮುಂದೆನೇ ತೆಂಗಿನ ಮರ ಎಲ್ಲ ಹಾಕ್ಕೊಂಡಿದ್ದೀವಿ ಅಲ್ವಾ. ಸೊ ಅಲ್ಲಿ ತೆಂಗಿನ ಹೂವು ಏನು ಬರುತ್ತೆ ಅಂದರೆ ಹೊಂಬಾಳೆ ಹೂವು ಏನು ಬರುತ್ತೆ ಅದನ್ನು ಅಳಿಲು ಬಂದು ತಿಂತಾ ಕೂತಿತ್ತು. ಸೊ ಅದನ್ನು ಕರೆಕ್ಟಾಗಿ ಅಷ್ಟು ಡೀಟೇಲಾಗಿ ಕಾಣಿಸ್ತಿದೆಯೇನೋ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ನಾನು ನೋಡ್ತಾ ಇರಬೇಕಾದ್ರೆ ಅದು ತುಂಬ ಚೆನ್ನಾಗಿ ಕುತ್ಕೊಂಡು ತಿಂತಾ ಇತ್ತಾ. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ, ಅಷ್ಟು ಕ್ಲಿಯರಿಟಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ಸೊ ಬಟ್ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಡೇ ರೂಟೀನ್ ವ್ಲಾಗ್. ನನ್ನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗೂ ಕೂಡ ಖುಷಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಅಂದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.